ಮಾತಾಡ. ನೀನು ಒಂದು ಮಾತಾಡಿದ್ರು ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇದುವರೆಗೂ ನಿನ್ನ ಮಗನಷ್ಟೇ ನೋಡಿದ್ಯಾ, ಆದ್ರೆ ಅವನೊಳಗಿರೋ ರಾಕ್ಷಸನ ನೋಡಿಲ್ಲ. ಸಾಕು, ಮುಚ್ಚು ಬಾಯಿ. ಮದುವೆ ದಿನ ನೀನು ನೋಡ್ತಾನೆ ಇದ್ದೆ, ನಿನಗೆ ಮದುವೆ ಬಗ್ಗೆ ಗಮನನೇ ಇರಲಿಲ್ಲ. ಅವತ್ತು ನಡೀತಾ ಇದ್ದ ಪ್ರತಿ ಶಾಸ್ತ್ರದಲ್ಲೂ ಈ ಮದುವೆ ನಡೆಯುತ್ತೋ ಬಿಡುತ್ತೋ ಅಂತ ಅನುಮಾನ, ಡೌಟು. ಅದೆಲ್ಲ ಯಾಕೆ? ಶಾಸ್ತ್ರ ಡೌಟಲ್ಲಿ ನಡೀತಾ ಇತ್ತು. ಅವತ್ತು ನಡೀತಿದ್ದಲ್ಲ ಅದೇ ರೀತಿನೇ ಇತ್ತು. ಅದೆಲ್ಲ ಆದ್ರೂ ನೀನ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದ್ ಅರ್ಥದಲ್ಲಿ ಈ ಮದ್ವೆ ನಿಲ್ಲೋದಕ್ಕೆ ಕಾರಣ ನೀನೇ. ನಾನು ಅಷ್ಟೆಲ್ಲ ಹೇಳಿದ್ರು ನೀನ್ ಮಾತ್ರ ನನ್ ಮಾತಿ ಕಿವಿ ಕೊಡದೆ ಎಲ್ಲೆಲ್ಲ ಹೋಗ್ತಿದ್ದೆ. ಅಂತ ಪ್ರಾಣ ಹೋಗೋಂತ ಕೆಲಸ ಏನಿತ್ತು? ಅದು ಇದು ಅಂತ ಕಾರಣ ಕೊಡ ನಂಗೆ. ನನ್ ಚೆನ್ನಾಗ್ ಗೊತ್ತು ನಿನಗೆ ನಾನು ಬೆಳೆಯೋದು, ಉದ್ಧಾರ ಆಗೋದು ಒಂದ್ ಚೆನ್ನಾಗಿ ಇಷ್ಟ ಇಲ್ಲ. ಇಷ್ಟ ಇದ್ದಿದ್ರೆ ನೀನ್ ಈ ರೀತಿ ನಡ್ಕೋತಾ ಇದ್ದ. ಹೋಗಿ ಹೋಗಿ ನಿನ್ನಂತವಳನ್ನ ನಂಬ್ಕೊಂಡು ನಾನು ಈ ಮನೆಗೆ ಬನ್ನಲ್ಲ. ನನ್ ಬೂಟ್ಸ್ ತಗೊಂಡು ಪಟ ಪಟ ಅಂತ ಹೊಡ್ಕೋಬೇಕು. ಕೇಳಿಸ್ಕೊ, ಇನ್ನು ಮುಂದೆ ನೀನ್ ಹೇಳಿದಾಗೆಲ್ಲ ಕೇಳಲ್ಲ. ನೀನ್ ಹೇಳಿದ್ದೆ ನಾನು ಮಾಡೋದು ಇಲ್ಲ. ನನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ನನಗೆ ಯಾವ ದಾರಿಲಿ ಹೋಗ್ಬೇಕು ಅನ್ಸುತ್ತೋ ಅದೇ ದಾರಿಲಿ ಹೋಗ್ತೀನಿ. ನನಗೆ ಏನ್ ಬೇಕೋ ಅದನ್ನ ನಾನೇ ಪಡ್ಕೋತೀನಿ. ಮಗು ನಾಸನ್ನ ಈಡೇರ್ಸಕ್ಕಾಗದೇ ಇರೋಳು ನೀನು ಒಬ್ಳು ತಾಯಿನ. ಮತ್ತೆ ಮಗ ಅನ್ಕೊಂಡು ಅದು ಇದು ಅಂತ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ಯೋ. ಹುಷಾರ. ನಿನ್ನನ್ನು ತವಳನ್ನ ತಾಯಿ ಅಂತ ಹೇಳೋದಕ್ಕೆ